ದಾಖಲೆಯ ತಿದ್ದುಪಡಿ ವಿಚಾರದಲ್ಲಿ ಮುಖ್ಯ ಶಿಕ್ಷಕಿ ವರ್ಗಾವಣೆ ಬೇರೆ ಶಿಕ್ಷಕರಿಗೆ ಅಧಿಕಾರ ವಹಿಸುವಂತ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮುಂದೆಯೇ ಅಡುಗೆ ಸಹಾಯಕಿ ಹಾಗೂ ಆಕೆಯ ಪತಿ ಹೈಡ್ರಾಮವನ್ನ ಸೃಷ್ಟಿ ಮಾಡಿರುವಂತದ್ದು. ವರ್ಣಖೇಡ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಜರುಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ವರ್ಣಖೇಡ ಗ್ರಾಮ ಇದು. ಹೊಸ ಶಿಕ್ಷಕರಿಗೆ ಅಧಿಕಾರ ವಹಿಸೋದು ಬೇಡ ಅಂತ ಹೈಡ್ರಾಮಾ ಮಾಡಿರೋದು. ವರ್ಗಾವಣೆಗೊಂಡ ಸರೋಜಮ್ಮರನ್ನೇ ಮುಂದುವರಿಸಿ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅಧಿಕಾರಿಗಳಿಗೆ ದಾಖಲೆಗಳನ್ನ ಅಡುಗೆ ಸಹಾಯಕಿ ಶ್ರೀದೇವಿ ಒಪ್ಪಿಸಿಲ್ಲ. ಯಾಕೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಇದು ಒಂದು ಸರ್ಕಾರದಿಂದ ಬಂದಂತಹ ಆದೇಶ. ಅದನ್ನ ತಡೆಯುವಂತಹ ಶಕ್ತಿ ಬೇರೆ ಯಾರಿಗಿರುತ್ತೆ? ಅದರಲ್ಲೂ ಕೂಡ ಅಡುಗೆ ಸಹಾಯಕಿ ಇಷ್ಟೆಲ್ಲ ಹೈಡ್ರಾಮವನ್ನ ಸೃಷ್ಟಿ ಮಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರೋದು. ಒಂದಷ್ಟುಗಳು ಫೈಲ್ಗಳನ್ನು ಕೂಡ ಕೊಡದೆ ಆಕೆ ಹೈಡ್ರಾಮವನ್ನ ಸೃಷ್ಟಿಸಿದ್ದಾಳೆ. ಸಹಾಯಕಿ ಶ್ರೀದೇವಿ ಶಾಲಾ ದಾಖಲೆಗಳನ್ನ ಸುಟ್ಬಿಡ್ತೀನಿ, ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು. ಅಡುಗೆ ಸಹಾಯಕಿ ಶ್ರೀದೇವಿ ಅನಧಿಕೃತವಾಗಿ ನೇಮಕವಾಗಿರುವಂತಹ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅಧಿಕೃತವಾಗಲ್ಲ, ಅನಧಿಕೃತವಾಗಿ ಈಕೆ ಕೂಡ ಇಲ್ಲಿ ನೇಮಕವಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇವ್ರಿಗೆಲ್ಲ ತಂದ್ರೆ ಮಕ್ಕಳಿಗೆ ಈ ನನ್ನ ಮಕ್ಕಳಿಗೆ ಬರ್ತೇನೆ ನೀನು ಯಪ್ಪ ಶಿವ ಬರಬೇಡಿ ಏನ್ ಮಾಡೋದು ಎಲ್ಲ ಉದ್ದು ಬಯಸಿದ್ದು ಇವ್ರಂತ ನೀವು ಆರಾಮಾಗಿ ಚಾರ್ಜ್ ಕೊಡ್ತಿದ್ರು ಎಲ್ಲ ನಡೀತಿತ್ತು. ಉದ್ದು ಬಯಸಿದ್ರು ಚಂದ ಒಂದು ರೂಮ್ ಇರ್ತದೆ. ಯಾವಾಗ ಅಡಿಕೋಲಿ ನೋಡಿ ಕಳಿಸಿರಿ ಏನ್ ಕಳಿಸಿರಿ ನೀವು ಇವ್ರಷ್ಟು ಕಳಿಸಿರಿ ನೀವು ಏನೋ ಕಣ್ಣಾಗ ಊರ್ ಬಿಡಿಯೋ ಕೊಲೆ ಹಾಕ್ಲಿ ನೀನನ್ನ ಮತ್ತೆ ಉರಿಬೇಕು ನೋಡಿ ಯಾವ ನಾನು ಅನ್ಸಿದ್ದೆ ಬಂಡ ಊರು ಮಾಡ ಬಂದಾಗ ಗಾಡಿ ಬಂದೆ ನಾನು ಹೇಳಿಲ್ಲ ಕರ್ಕೊಂಬಂದ್ರೆ ಮೈ ಮೇಲೆ ಬಂದ ದಣಿ ಕರ್ಕೊಂಬಂದ್ರಿ ಇವ್ನು ಕಣ್ಣಾಕ ಬರ್ತೇನೆ